ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಳ್ಳಿ ಹುಡುಗಿ ರಮ್ಯಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಗಿಣ್ಣು ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ಸ್ಟವ್ ಹಚ್ಚಿ ಹಾಗೆ ಒಂದು ಪಾತ್ರೆ ಇಡಿ, ಹಾಲು ಹಾಕಾದ್ಮೇಲೆ ನಿಮಗೆ ಸೀತಕ್ಕಾಗಿ ಎಷ್ಟು ಬೆಲ್ಲ ಹಚ್ಚಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಚ್ಚು ಹಾಕ್ತೀನಿ ಸ್ಟಾರ್ಟಿಂಗು. ಆಮೇಲೆ ನೋಡಿಬಿಟ್ಟು ಅರ್ಧ ಹಚ್ಚು ಹಾಕೋತಿದ್ದೀನಿ. ಇವಾಗ ಜಸ್ಟ್ ಬರೀ 3 ಹಚ್ಚು ಹಾಕಿರೋದು. ಇದು ಹಾಲು ಕುದಿಯೋಕೆ ಬಿಡಬೇಕು ನೀವು. ಅದು ಕುದೀತಾ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅದು ಬಂದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದು ಒಡೆದ್ರೇ ಗಿಣ್ಣು ಟೇಸ್ಟಿಯಾಗಿ ಬರೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಕುದೀತಾ ಇರೋಕ್ಕೆ ಪುರಿ ಇರುತ್ತಲ್ಲ, ಆ ಪುರಿನ ಸೋಸ್ಕೊಂಡು ಇಟ್ಕೋಬೇಕು. ನಾನು 1 ಲೀಟ್ರಷ್ಟು ಪುರಿ ತೊಗೊಂಡಿದ್ದೀನಿ. ಇಲ್ಲಿ ಪುರಿ ಹಾಕಿ ಅದನ್ನು ಕೂಡ ಸಹ ಬೇಯಿಸ್ತೀನಿ. ನೋಡಿ, ನಾನು ಪುರಿ 1 ಲೀಟ್ರಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಕಸ ಕಡ್ಡಿ ಏನೇ ಇದ್ರೂ ನೀವು ಸೋಸ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ತಿನ್ನುವಾಗ ಸಿಗಾಕೊಳುತ್ತಲ್ವ, ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೆ ಸೋಸ್ಕೊಂಡು ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಚೆನ್ನಾಗಿರೋದ್ರೆ ತಂದು ಹಾಕಿ. ನೀವು ಒಂದ್ಸಲ ಕಣ್ಣಾಡಿಸಿ ನೋಡಿ, ಕಸ ಏನಾದರೂ ಇದ್ದರೆ ತೆಗೆದು ಹಾಕ್ಬಿಟ್ಟು ಹಾಕಿ. ಇದಾದಮೇಲೆ ಇದು ಕುದಿಯೋಕ್ಕೆ ಬಿಡಬೇಕು. ಹಾಗೆ ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡ್ಮೇಲೆ ಹಾಗೆ ಏಲಕ್ಕಿ ಪೌಡ್ರು ಕೂಡ ನಾವು ಪುಡಿ ಮಾಡಿ ಇಟ್ಕೋಬೇಕು. ಫ್ಲೇವರ್ಗೆ ಏಲಕ್ಕಿ ಪೌಡ್ರು ಹಾಕ್ಕೊಂಡು, ಹಾಗೆ ಹುರಿಗಡಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ಬೇಕು. ಯಾಕಂದರೆ ಗಂಟು ಥರ ಆಗಿಬಿಡುತ್ತೆ. ಒಂದೇ ಸಲ ಹಾಕ್ಬಿಟ್ಟು ತಿರಿಯೋಕ್ಕಾಗಲಿಲ್ಲ ಅಂತಂದರೆ. ಹಾಗೆ ನೀಟಾಗಿ ತಳ ಹಿಡಿಯೋದಿಲ್ಲ, ಅದಕ್ಕೆ ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಕೈಯಲ್ಲಿ ಆಡಿಸ್ಬೇಕು. ತಳ ಹಿಡಿಯೋಕ್ಕೆ ಬಿಡಬಾರ್ದು ನೀವು. ಹಾಗೆಯೇ ತಿರುಗ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ನಾನು ಇನ್ನೊಂದು ಸ್ವಲ್ಪ ಅವಲಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಅವಲಕ್ಕಿ ಹಾಕಿದ್ರೂ ಸ್ವಲ್ಪ ಟೇಸ್ಟಿ ಅಂತ ಅನ್ನಿಸ್ತು. ಈಗ ಅವಲಕ್ಕಿ ಇರಲ್ಲ, ಬರೀ ಪುರಿನೇ ಐತೆ, ಅದನ್ನು ಒಂದೇ ಹಾಕ್ಬೋದಾ ಅಂದರೆ ಹಾಕ್ಬೋದು. ಇಲ್ಲ ಬರೀ ಅವಲಕ್ಕಿನೇ ಹಾಕ್ತೀನಿ ಅಂತಂದರೆ ನೀವು ಅವಲಕ್ಕಿ ಕೂಡ ಹಾಕ್ಬೋದು. ನಾನು 2 ಇರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ, ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು. ಅವಲಕ್ಕಿ ಇಷ್ಟಪಡೋರು ಅವಲಕ್ಕಿ ಹಾಕಿ, ಕಡಲೆಪುರಿ ಇಷ್ಟಪಡೋರು ಕಡಲೆಪುರಿನೂ ಹಾಕಿ. 2 ಹಾಕ್ತೀನಿ ಅನ್ನೋರು 2 ಕೂಡ ಸಹ ಹಾಕ್ಬೋದು. ಯಾವುದೇ ಡೌಟ್ ಬೇಡ ನಿಮಗೆ. ಮತ್ತು ನೀವು ಹಾಲು ಹಾಕುವಾಗ ನೀರು ಏನೂ ಹಾಕೋಕ್ಕೆ ಹೋಗಬೇಡಿ. ಈಗ ಗಟ್ಟಿ ಆಗ್ತಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಒಂದು 5ರಿಂದ 10 ನಿಮಿಷ ಸ್ಟೀಮ್ ಕೊಡಬೇಕು ನೀವು. ಸ್ಟೀಮ್ ಕೊಟ್ಟಷ್ಟು ಅದು ಸ್ವಲ್ಪ ಗಟ್ಟಿ ಆಗುತ್ತಲ್ವ. ನೀಟಾಗಿ ಸ್ಟೀಮ್ ಆದಮೇಲೆ ತಿನ್ನಿ, ಟೇಸ್ಟ್ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ.